ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀತಕ್ಕಂಥ ಎಲ್ಲ ನನ್ನ ಸ್ನೇಹಿತರಿಗೂ ರಾಕೇಶ್ ಮುಗ್ದುಮ್ ಜನರಲ್ ಸೈನ್ಸ್ ಕ್ಲಾಸ್ಗೆ ಸ್ವಾಗತ. ಇವತ್ತು ನಾನು ಆರ್ಮಿ, SSC, CISF, ರೈಲ್ವೆ ಹೀಗೆ ಹಲವಾರು ಪರೀಕ್ಷೆಗಳಿಗೆ ಉಪಯೋಗ ಆಗ್ತಕ್ಕಂಥ ಕೆಲವೊಂದು ಇಂಪಾರ್ಟೆಂಟ್ ಜನರಲ್ ಸೈನ್ಸ್ ಕ್ವಶನ್ ಆನ್ಸರನ್ನು ಡಿಸ್ಕಷನ್ ಮಾಡ್ತಾಯಿದ್ದೇನೆ. ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ನೇರವಾಗಿ ಜನರಲ್ ಸೈನ್ಸ್ಗೆ ಸಂಬಂಧಿಸಿದಂತೆ ಮೊದಲನೇ ಕ್ವಶನ್ಗೆ ಸಾಗೋಣ. ಈಗ ಮೊದಲನೇ ಕ್ವಶನ್ ಜನರಲ್ ಸೈನ್ಸ್ಗೆ ಸಂಬಂಧಿಸಿದಂಥ ಮೊದಲನೇ ಕ್ವಶನ್ನು, ರೈಟ್ ದಿ ಯೂನಿಟ್ ಆಫ್ ಫಾಲೋಯಿಂಗ್ ಫಿಸಿಕಲ್ ಕ್ವಾಂಟಿಟೀಸ್. ಅಂದರೆ ಕೆಳಗಿನ ಕೆಲವೊಂದು ಭೌತ ಪರಿಮಾಣಗಳ ಯೂನಿಟ್ಗಳನ್ನು ಕಂಡಿದೆ ನೋಡಿರಿ. SI ಯೂನಿಟ್ ಆಫ್ ಫೋರ್ಸ್ ಏನಾಗಿರ್ತದೆ, ನ್ಯೂಟನ್ ಆಗಿರ್ತದೆ. ಅದಕ್ಕಾಗಿ SI ಯೂನಿಟ್ ಆಫ್ ಫೋರ್ಸ್ ಈಸ್ ನ್ಯೂಟನ್. ಜಸ್ಟ್ ಯೂನಿಟ್ ಆಫ್ ಫೋರ್ಸ್ ಅಂತ ಕೊಟ್ಟರು ಅವಾಗೂ ನ್ಯೂಟನ್ ಆಗಿರ್ತದೆ. ಅದ್ರ ಜೊತೆಗೆ ಇನ್ನೊಂದು CGS ಯೂನಿಟ್ ಆಫ್ ಫೋರ್ಸ್ ಅಂತ ಬರ್ತದೆ. SI ಯೂನಿಟ್ ಆಫ್ ಫೋರ್ಸ್ ಈಸ್ ನ್ಯೂಟನ್ ಆದರೆ CGS ಯೂನಿಟ್ ಆಫ್ ಫೋರ್ಸ್ ಏನಾಗ್ತದೆ, ಡೈನ್ ಆಗಿರ್ತದೆ. ಇನ್ನು SI ಯೂನಿಟ್ ಆಫ್ ವರ್ಕ್ ಆ್ಯಂಡ್ ಎನರ್ಜಿ, ಕೆಲಸ ಮತ್ತು ಶಕ್ತಿಯ SI ಯೂನಿಟ್ ಏನು, ಜೂಲ್. ರೈಟ್ ಆನ್ಸರ್ ಈಸ್ ಜೂಲ್. ಇನ್ನು SI ಯೂನಿಟ್ ಆಫ್ ಲೆಂತ್ ನೋಡಿರಿ. ಲೆಂತ್ ಅಂದ್ರೆ ದೂರ, ಡಿಸ್ಟನ್ಸ್. ಲೆಂತ್ ಅಂದ್ರೆ ಉದ್ದ ಅಂತ ಕರಿತೇವೆ ನೋಡಿರಿ. ಲೆಂತು, ಡಿಸ್ಟನ್ಸು, ವೇವ್ಲೆಂತು ಎಲ್ಲ ಥರದ SI ಮಾನ ಮೀಟ್ರ್ ಆಗಿರ್ತದೆ. ಲೆಂತ್ ಅಂದ್ರೆ ಉದ್ದ, ಡಿಸ್ಟನ್ಸ್ ಅಂದ್ರೆ ದೂರ, ವೇವ್ಲೆಂತ್ ಅಂದ್ರೆ ತರಂಗ ದೂರ. ಇವುಗಳೆಲ್ಲ SI ಮಾನ ಏನಾಗಿರ್ತದೆ, ಮೀಟರ್ ಆಗಿರ್ತದೆ. ಇನ್ನು SI ಯೂನಿಟ್ ಆಫ್ ಟೈಮ್, ಟೈಮನ್ನು ಎತ್ತರ ಮೇಜರ್ ಮಾಡ್ತಾರೆ, ಸೆಕೆಂಡ್ರಾಗ ಮಾಡ್ತಾರೆ. ಅದಕ್ಕೆ ಟೈಮ್ದು SI ಯೂನಿಟು ಸೆಕೆಂಡು. ಇನ್ನು ಟೆಂಪ್ರೇಚರ್ದು ಯೂನಿಟ್, ಜಸ್ಟ್ ಯೂನಿಟ್ ಆಫ್ ಟೆಂಪ್ರೇಚರ್ ಅಂತ ಕೊಟ್ಟಾಗ ಸೆಂಟಿಗ್ರೇಡ್ ಅಷ್ಟು ಬರ್ತದೆ. ಅಂದರೆ ಸೆಂಟಿಗ್ರೇಡ್ ಅಷ್ಟಲ್ಲ, ಅಲ್ಲಿ ಕೆಲ್ವಿನ್ ಇರ್ಬೋದು, ಸೆಂಟಿಗ್ರೇಡ್ ಇರ್ಬೋದು, ಡಿಗ್ರಿ ಪ್ಯಾರನೀಟ್ ಇರ್ಬೋದು, ರೀಮರೂ ಇರ್ಬೋದು. ಎಲ್ಲವೂ ಸಹ ಆನ್ಸರ್ ಕರೆಕ್ಟ್ ಆಗ್ತದೆ. ಅದ SI ಯೂನಿಟ್ ಆಫ್ ಟೆಂಪ್ರೇಚರ್ ಅಂತ ಕೊಟ್ಟಾಗ ಕೆಲ್ವಿನ್ ಬರ್ತದೆ. SI ಯೂನಿಟ್ ಆಫ್ ಟೆಂಪ್ರೇಚರ್ ಇಸ್ ಕೆಲ್ವಿನ್. ಜಸ್ಟ್ ಯೂನಿಟ್ ಆಫ್ ಟೆಂಪ್ರೇಚರ್ ಅಂದಾಗ ಸೆಂಟಿಗ್ರೇಡ್, ಡಿಗ್ರಿ ಪ್ಯಾರನೀಟ್, ಆಮೇಲೆ ಸೆಂಟಿಗ್ರೇಡ್ ಆಯಿತು, ಡಿಗ್ರಿ ಫ್ಯಾರನೀಟ್ ಇತ್ತು, ಕೆಲ್ವಿನ್ ಆಯಿತು, ಆಮೇಲೆ ರೀಮರ್ ಅಂತ ಬರ್ತದೆ. ಇನ್ನು ರೈಟ್ ದಿ ಯೂಸಸ್ ಆಫ್ ಫಾಲೋವಿಂಗ್ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್. ಅಂದರೆ ಕೆಳಗಿನ ಕೆಲವೊಂದು ವೈಜ್ಞಾನಿಕ ಉಪಕರಣಗಳ ಉಪಯೋಗವನ್ನು ಕೊಡಲಾಗಿದೆ. ಈಗ ಉದಾಹರಣೆಗೆ ನಿಮ್ಗೆ ಗೊತ್ತಿರ್ಬೋದು, ಮಿಕ್ಸಿಂಗ್ ದಿ ಏರ್ ವಿತ್ ಪೆಟ್ರೋಲ್. ವಿಚ್ ಡಿವೈಸ್ ಯೂಸ್ ಟು ಮಿಕ್ಸಿಂಗ್ ದಿ ಏರ್ ವಿತ್ ಪೆಟ್ರೋಲ್. ವಾಹನಗಳಿಗೆ ಈ ಗಾಳಿಯ ಮೂಲಕ ಪೆಟ್ರೋಲನ್ನು ದಹನ ಮಾಡೋಕ್ಕೆ ಸಹಾಯ ಮಾಡಬೇಕಾದ್ರೆ ಏನಿರ್ತದೆ, ಮಿಕ್ಸ್ ಮಾಡೋದು ಯಾವುದಂದ್ರೆ ಅದು ಕಾರ್ಬೋರೇಟರ್ ಅಂತ ಇರ್ತದೆ. ಯಾವ್ದು ರೀ, ಕಾರ್ಬೋರೇಟರ್. ಇನ್ನು ವಿಚ್ ಡಿವೈಸ್ ಯೂಸ್ ಟು ಮೇಜರ್ ದಿ ಮ್ಯಾಗ್ನಿಫೈಯಿಂಗ್ ಮಿನಿಟ್ ಆಫ್, ಮ್ಯಾಗ್ನಿಫೈಯಿಂಗ್ ವ್ಯೂ ಆಗಬೇಕು, ಅದು ಮಿನಿಟ್ ಆಗಿದೆ. ಮ್ಯಾಗ್ನಿಫೈಯಿಂಗ್ ವ್ಯೂ ಆಫ್ ಆಬ್ಜೆಕ್ಟ್ಸ್ ಅಂದರೆ ಏನು, ಮ್ಯಾಗ್ನಿಫೈಯಿಂಗ್ ಅಂದ್ರೆ ದೊಡ್ಡ ಗಾತ್ರದ, ಚಿಕ್ಕ ವಸ್ತುವನ್ನು ದೊಡ್ಡ ಗಾತ್ರದಲ್ಲಿ ನೋಡ್ಬೇಕಾದ್ರೆ ಯಾವ ಸಾಧನವನ್ನು ಬಳಕೆ ಮಾಡಲಾಗ್ತದೆ, ಮೈಕ್ರೋಸ್ಕೋಪನ್ನು ಯೂಸ್ ಮಾಡ್ತಾರೆ. ಇನ್ನು ವಿಚ್ ಇನ್ಸ್ಟ್ರೂಮೆಂಟ್ ಯೂಸ್ ದಿ ಬೀಟಿಂಗ್ ಆಫ್ ಹಾರ್ಟ್ ಅಥವಾ ಕೌಂಟಿಂಗ್ ಆಫ್ ದಿ ಹಾರ್ಟ್ ಬೀಟ್ ಅಂತ ಕರಿತೇವೆ. ಅದು ಯಾವುದಂದ್ರೆ ಸ್ಟೆಥಸ್ಕೋಪನ್ನು ಯೂಸ್ ಮಾಡ್ತೇವೆ. ಯಾವ್ದು, ಸ್ಟೆಥಸ್ಕೋಪ್. ಇನ್ನು ವಿಚ್ ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೇಜರ್ ದಿ ಡಿಕ್ರೀಸಿಂಗ್ ಆರ್ ಇನ್ಕ್ರೀಸಿಂಗ್ ಆಗಿದೆ. ಅದ್ರ ಮುಂದೆ ಏನು ಕೊಟ್ಟಿಲ್ಲ ನೋಡಿ. ಡಿಕ್ರೀಸಿಂಗ್, ಇನ್ಕ್ರೀಸಿಂಗ್, AC ಕರೆಂಟ್ ಅಂದ್ರೆ ಪರ್ಯಾಯ ವಿದ್ಯುತ್ ಪ್ರವಾಹ, ಅಲ್ಟರ್ನೇಟಿಂಗ್ ಕರೆಂಟ್ ಅಂತ ಕರಿತೇವೆ. ಅಲ್ಟರ್ನಿಂಗ್ ಕರೆಂಟನ್ನು ಹೆಚ್ಚು ಮಾಡೋದು ಮತ್ತು ಕಡಿಮೆ ಮಾಡುವ ಡಿವೈಸ್ ಯಾವುದು, ಅದು ಟ್ರಾನ್ಸ್ಫಾರ್ಮರ್ ಆಗಿರ್ತದೆ. ಇನ್ನು ವಿಚ್ ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೇಜರ್ ದಿ ಟೆಂಪ್ರೇಚರ್. ನೋಡಿ, ಟೆಂಪ್ರೇಚರನ್ನು ಮೇಜರ್ ಮಾಡುವ ಡಿವೈಸ್ ಯಾವುದು ಅಂದಾಗ ರೈಟ್ ಆನ್ಸರ್ ಈಸ್ ಥರ್ಮಾಮೀಟರ್ ಆಗ್ತದೆ. ಥರ್ಮಾಮೀಟ್ರು ಟೆಂಪ್ರೇಚರನ್ನು ಮೇಜರ್ ಮಾಡ್ತಕ್ಕಂಥ ಡಿವೈಸು. ಇನ್ನು ಕೆಮಿಕಲ್ ನೇಮ್ ಆಫ್ ದಿ ಫಾಲೋಯಿಂಗ್ ಕಾಂಪೌಂಡ್ಸ್ ಬರೋಣ. ಈಗ ನೋಡಿರಿ, ಜಿಪ್ಸಮ್ದು ಸಾಮಾನ್ಯ ಹೆಸರು ಜಿಪ್ಸಮ್ ಆಗಿರ್ತದೆ. ಆ ಜಿಪ್ಸಮ್ದು ಕೆಮಿಕಲ್ ನೇಮ್ ಏನಂದ್ರೆ ಕ್ಯಾಲ್ಸಿಯಂ ಸಲ್ಫೇಟ್ ಡಿಹೈಡ್ರೇಟ್ ಆಗ್ಯದ, ಡೈಹೈಡ್ರೇಟ್. ಕ್ಯಾಲ್ಸಿಯಂ ಸಲ್ಫೇಟ್ ಡೈಹೈಡ್ರೇಟ್ ನಾವು ಜಿಪ್ಸಮ್ ಅಂತ ಕರೆಯಲಾಗ್ತದೆ. ಇನ್ನು ಅದೇ ರೀತಿಯಾಗಿ ಆಲ್ಕೋಹಾಲ್ ಅಂದಾಗ, ಆಲ್ಕೋಹಾಲ್ ಕೆಮಿಕಲ್ ನೇಮ್ ಆಫ್ ಆಲ್ಕೋಹಾಲ್ ಇಥೈಲ್ ಆಲ್ಕೋಹಾಲ್. ಯಾವ್ದ್ರಿ, ಇಥೈಲ್ ಆಲ್ಕೋಹಾಲನ್ನು ನಾವು ಕೆಮಿಕಲ್ ನೇಮ್ ಆಫ್ ದಿ ಕಂಪೌಂಡ್ ಅಂದರೆ ಆಲ್ಕೋಹಾಲ್ದು ಕೆಮಿಕಲ್ ನೇಮ್ ಆಗಿರ್ತದೆ. ನಿಜವಾಗಿ ಇಥೈಲ್ ಆಲ್ಕೋಹಾಲನ್ನು ಇಥನಾಲ್ ಅಂತ ಕರಿತೇವೆ. CH3OH ಅಂತ ಬರ್ತದೆ. CH3 C2H5OH ಅಂತ ಬರ್ತದೆ, C2H5OH. ಇನ್ನು TNT ಈಸ್ ಎ ಎಕ್ಸ್ಪ್ಲೋಜಿವ್ ಅಂತ ಕರಿತೇವೆ. ಅಂದರೆ ಇದು ಒಂದು ಪಟಾಕ್ಷ ತಯಾರು ಮಾಡ್ಬೇಕಾದ್ರೆ ಉತ್ಕರ್ಷಣಕಾರಿಯನ್ನು ಬಳಕೆ ಮಾಡಲಾಗ್ತದೆ. TNT ಮೀನ್ಸ್ ಟ್ರೈ ನೈಟ್ರೋಟಾಲಿನ್ ಆಗಬೇಕು, ತಪ್ಪ ಸ್ಪೆಲ್ಲಿಂಗ. ಟ್ರೈ ನೈಟ್ರೋಟಾಲಿನ್, ಅಲ್ಲಿ ಕೌಂಸ್ ಬಾಕ್ಸ್ನಾಗ ಇರ್ತಕ್ಕಂಥದ್ದು ಕರೆಕ್ಟ್ ಅದ, ಟ್ರೈ ನೈಟ್ರೋಟಾಲಿನ್. ಇನ್ನು ವಾಟರ್ದು ಕೆಮಿಕಲ್ ನೇಮು
ಹೈಡ್ರೋಜನ್ ಮೊನಾಕ್ಸೈಡ್ H2 ಅಂತ ಕರಿತಾರ. ಮೊನೋ ಅಂದರೆ ಒಂದು ಆಕ್ಸಿಜನ್ ಮೊನಾಕ್ಸೈಡ್ ಅದಕ್ಕೆ ಕರಿತೀವಿ, ಹೈಡ್ರೋಜನ್ ಮೊನಾಕ್ಸೈಡ್ ಅದಕ್ಕೆ ಕರಿತೀವಿ. ಇನ್ನು ಗ್ಲೂಕೋಸ್ದು ಕೆಮಿಕಲ್ ನೇಮು ಡೆಕ್ಸ್ಟ್ರೋಸ್. ಯಾಕಂದ್ರೆ ಡೆಕ್ಸ್ಟ್ರೋಸ್ ಅಂದ್ರೆ C6H12O6 ಅನ್ನು ಡೆಕ್ಸ್ಟ್ರೋಸ್ ಅಂತ ಕರಿಸಲಾಗ್ತದೆ. ಇನ್ನು ರೈಟ್ ದಿ ಕೆಮಿಕಲ್ ಫಾರ್ಮುಲಾ ಆಫ್ ಫಾಲೋವಿಂಗ್ ಕಂಪೌಂಡ್ಸ್. ಕೆಳಗಿನ ಕೆಲವೊಂದು ಸಂಯುಕ್ತಗಳ ಕೆಮಿಕಲ್ ಫಾರ್ಮುಲಾ ಏನು? ಈ ಕಾಸ್ಟಿಕ್ ಸೋಡಾದ ಕಾಸ್ಟಿಕ್ ಸೋಡಾ ಫಾರ್ಮುಲಾ ಆಫ್ ಕಾಸ್ಟಿಕ್ ಸೋಡಾ ಈಸ್ ಸೋಡಿಯಂ ಹೈಡ್ರಾಕ್ಸೈಡ್ NaOH. ಇನ್ನು ಕೆಮಿಕಲ್ ಫಾರ್ಮುಲಾ ಆಫ್ ವಾಷಿಂಗ್ ಸೋಡಾ Na2CO3 10H2 ಆಗಿರ್ತದೆ. ಇನ್ನು ಕೆಮಿಕಲ್ ಫಾರ್ಮುಲಾ ಆಫ್ ಬೇಕಿಂಗ್ ಪೌಡರ್ NaHCO3. ನೆಕ್ಸ್ಟು ಕೆಮಿಕಲ್ ಫಾರ್ಮುಲಾ ಆಫ್ ಬ್ಲೀಚಿಂಗ್ ಪೌಡರ್ CaOCl2. ನೆಕ್ಸ್ಟು ಕೆಮಿಕಲ್ ಫಾರ್ಮುಲಾ ಆಫ್ ಡ್ರೈ ಐಸ್ CO2 ಆಗಿರ್ತದೆ. ನೆಕ್ಸ್ಟ್ 5th ರೈಟ್ ದಿ ಓರ್ಸ್ ಆಫ್ ಫಾಲೋಯಿಂಗ್ ಮೆಟಲ್ಸ್. ಅಂದರೆ ಕೆಳಗಿನ ಕೆಲವೊಂದು ಸಂಯುಕ್ತಗಳು ಓರ್ ಅದಿರೇನು? ಭೂಮಿಯಲ್ಲಿ ಶುದ್ಧ ರೂಪಿಸೋಲ್ಲ ಆ ಥರ ಅದಿರೇನು ಕೇಳಿದಾರೆ ನೋಡಿರಿ. ಲೆಡ್ ಅಂದರೆ ಸೀಸ. ಓರ್ ಆಫ್ ಲೆಡ್ ಈಸ್ ಅಂಥ್ರಾಸೈಟ್. ಅದು ತಪ್ಪದ, ಅಂಗ್ಲಾಸೈಟ್ ಆಗೈತಿ, ಅಂಥ್ರಾಸೈಟ್ ಆಗಬೇಕು. ಇನ್ನು ಮ್ಯಾಗ್ನೀಸ್ದು ಏನು ರೀ? ಹಸ್ಮನೈಟ್ ಅಂತ ಬರ್ತದೆ. ಇನ್ನು ಮರ್ಕ್ಯೂರಿದು ಸಿನ್ಬಾರ್ ಅಂತ ಬರ್ತದೆ. ಸಿಲ್ವರ್ದು ಅರ್ಜೆಂಟೈಟ್ ಅಂತ ಬರ್ತದೆ. ಸೋಡಿಯಮ್ದು ಸೋಡಿಯಂ ಕ್ಲೋರೈಡ್ ಅಂತ ಬರ್ತದೆ. ಈ ರೀತಿ ಪ್ರಕೃತಿಯಲ್ಲಿ ಸಿಗಬೇಕಾದ್ರೆ ಯಾವಾಗಲೂ ಶುದ್ಧ ರೂಪದಲ್ಲಿ ಸಿಗೋಲ್ಲ. ಈ ರೀತಿ ಅದಿರ ರೂಪದಲ್ಲಿ ಇವು ಲೆಡ್ಡು, ಮ್ಯಾಗ್ನೀಸು, ಮರ್ಕ್ಯೂರಿ, ಸಿಲ್ವರು, ಸೋಡಿಯಮ್ಮು ಸಿಗ್ತವೆ. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ರೈಟ್ ದಿ ಸಿಂಬಾಲ್ ಆಫ್ ಫಾಲೋವಿಂಗ್ ಎಲಿಮೆಂಟ್ಸ್. ನೋಡಿರಿ, ಕೆಲವೊಂದು ಸಂಯುಕ್ತಗಳ ಸಿಂಬಾಲ್ಗಳನ್ನು ಇಲ್ಲಿ ಕೊಡಲಾಗಿದೆ. ಉದಾಹರಣೆಗೆ ಮೊದಲೇದು ಐರಾನ್ ಅದ. ಐರಾನ್ ಸಿಂಬಾಲ್ Fe. ಇನ್ನು ಕಾಪರ್ ಸಿಂಬಾಲ್ Cu, ಸಿಲ್ವರ್ ಸಿಂಬಾಲ್ Ag, ಗೋಲ್ಡ್ ಸಿಂಬಾಲ್ Au, ಮರ್ಕ್ಯೂರಿ ಸಿಂಬಾಲ್ Hg ಆಗಿರ್ತದೆ. ಯಾಕೆ ಭಾಳಷ್ಟು ಪರೀಕ್ಷೆಗಳಿಗೆ ನಂಗೆ ಕೇಳಾಗ್ಯದ, ನೆನ್ಪಿಟ್ಕೊರಿ. ಐರಾನ್ ಅಂದರೆ ಕಬ್ಬಿಣ, ಕಾಪರ್ ಅಂದರೆ ತಾಮ್ರ, ಸಿಲ್ವರ್ ಅಂದರೆ ಬೆಳ್ಳಿ, ಗೋಲ್ಡ್ ಅಂದರೆ ಬಂಗಾರ, ಮರ್ಕ್ಯೂರಿ ಅಂದರೆ ಪಾದರಸ. ಇವುಗಳ ಸಿಂಬಾಲು Fe, Cu, Ag, Au, ಆಮೇಲೆ Au, ಆಮೇಲೆ Hg ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಕ್ವೆಶನ್ನು. ರೈಟ್ ದಿ ಫ್ರೀಜಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಆಫ್ ದಿ ಫಾಲೋಯಿಂಗ್ಸ್. ಅಂದರೆ ಕರಗುವ ಬಿಂದು ಮತ್ತು ಕುದಿಯುವ ಬಿಂದು ಏನು? ನೋಡಿರಿ, ಬ್ಯೂಟೇನ್ ಫ್ರೀಜಿಂಗ್ ಪಾಯಿಂಟ್ ಆಫ್ ಬ್ಯೂಟೇನ್ ಈಸ್ 138 ಡಿಗ್ರಿ ಸೆಲ್ಸಿಯಸ್. ಅದೇ ರೀತಿಯಾಗಿ ಬಾಯ್ಲಿಂಗ್ ಪಾಯಿಂಟ್ ಆಫ್ ಬ್ಯೂಟೇನ್ ಈಸ್ -0.5 ಡಿಗ್ರಿ ಸೆಲ್ಸಿಯಸ್. ಫ್ರೀಜಿಂಗ್ ಪಾಯಿಂಟ್ ಆಫ್ ಮಿಥೇನ್ ಈಸ್ 182 ಡಿಗ್ರಿ ಸೆಲ್ಸಿಯಸ್. ಬಾಯ್ಲಿಂಗ್ ಪಾಯಿಂಟ್ ಆಫ್ ಮಿಥೇನ್ ಈಸ್ 162 ಡಿಗ್ರಿ ಸೆಲ್ಸಿಯಸ್. ಫ್ರೀಜಿಂಗ್ ಪಾಯಿಂಟ್ ಆಫ್ ಸಿಲ್ವರ್ ಈಸ್ 960 ಡಿಗ್ರಿ ಸೆಲ್ಸಿಯಸ್. ಬಾಯ್ಲಿಂಗ್ ಪಾಯಿಂಟ್ ಆಫ್ ಸಿಲ್ವರ್ ಈಸ್ 1995 ಡಿಗ್ರಿ ಸೆಲ್ಸಿಯಸ್. ಫ್ರೀಜಿಂಗ್ ಪಾಯಿಂಟ್ ಆಫ್ ಗೋಲ್ಡ್ ಈಸ್ 1065 ಡಿಗ್ರಿ ಸೆಲ್ಸಿಯಸ್. ಬಾಯ್ಲಿಂಗ್ ಪಾಯಿಂಟ್ ಆಫ್ ಗೋಲ್ಡ್ ಈಸ್ 2600 degree Celsius. Freezing point of iron is 1528 degree Celsius. Boiling point of iron is 3000 degree Celsius. Now next question ಹೋಗೋಣ. ನೆಕ್ಸ್ಟ್ ಕ್ವೆಶನು. ರೈಟ್ ದಿ ರಿಲೇಟೆಡ್ ಡಿಸೀಸ್ ಆಫ್ ದಿ ಆರ್ಗಾನ್ಸ್. ಬೇರೆ ಬೇರೆ ಅಂಗಗಳಿಗೆ ಬರ್ತಕ್ಕಂಥ ರಿಲೇಟೆಡ್ ಡಿಸೀಸನ್ನು ನೋಡೋಣ. ಫಸ್ಟ್ ಬರ್ತಕ್ಕಂಥದ್ದು ರಿಲೇಟೆಡ್ ಡಿಸೀಸ್ ಆಫ್ ಥೈರಾಯ್ಡ್ ಗ್ಲ್ಯಾಂಡ್ ಈಸ್, ಅಥವಾ ಥೈರಾಯ್ಡ್ ಗ್ಲ್ಯಾಂಡಿಗೆ ಬರ್ತಕ್ಕಂಥ ಡಿಸೀಸ್ ಯಾವುದು? ಗೈಟರ್ ಕಾಯಿಲೆ. ಇನ್ನು ರಿಲೇಟೆಡ್ ಡಿಸೀಸ್ ಆಫ್ ಲಿವರ್ ಈಸ್ ಜಾಂಡಿಸ್. ರಿಲೇಟೆಡ್ ಡಿಸೀಸ್ ಆಫ್ ಟೀತ್ ಈಸ್ ಸ್ಕರ್ವಿ. ಡೆಫಿಷಿಯನ್ಸಿ ಡಿಸೀಸ್ ಆಫ್ ಬ್ಲಡ್ ಈಸ್ ಅನೇಮಿಯಾ. ಡೆಫಿಷಿಯನ್ಸಿ ಡಿಸೀಸ್ ಆಫ್ ನರ್ವ್ ಈಸ್ ಪೋಲಿಯೋ. ಇವೆಲ್ಲ ಈ ಬೇರೆ ಬೇರೆ ಅಂಗಗಳಿಗೆ ಬರ್ತಕ್ಕಂಥ ಡಿಸೀಸಸ್. ಅಂದರೆ ಥೈರಾಯ್ಡ್ ಗ್ರಂಥಿಗೆ ಗೈಟರ್ ಕಾಯಿಲೆ ಸಳಗಂಡ ಕಾಯಿಲೆ ಅಂತ ಕರೆಯಲಾಗ್ತದೆ. ಇನ್ನು ಲಿವರ್ಗೆ ಬರ್ತಕ್ಕಂಥ ಕಾಯಿಲೆ ಜಾಂಡಿಸು ಕಾಮನ್ ಕಾಯಿಲೆ, ಕಾಮಾನಿ ಅಂತಕ್ಕಂಥ ಬಿಳಿ ಕಾಮನಿ ಬರ್ತದೆ. ಗ್ರೀನ್ ಹಸಿರು ಕಾಮನಿ ಅಂತ ಬರ್ತದೆ. ಈ ರೀತಿ ಲಿವರ್ ಬರ್ತಕ್ಕಂಥ. ಸ್ಕರ್ವಿ ಅಂದರೆ ವಿಟಮಿನ್ ಡಿ ಯ ಕೊರತೆ, ಸಿ ಯ ಕೊರತೆಯಿಂದ ಬರ್ತಕ್ಕಂಥದ್ದು. ಇನ್ನು ಅನೇಮಿಯಾ ಅಂತ ಕರೀತಾರೆ, ರಕ್ತಹೀನತೆ ಕಾಯಿಲೆ. ನರ್ವ್ ಅಂದರೆ ಪೋಲಿಯೋ ಕಾಯಿಲೆ. ಚಿಕ್ಕ ಮಕ್ಕಳಲ್ಲಿ ಪೋಲಿಯೋ ಲಸಿಕೆಯನ್ನು ಇಟ್ಕೋದಿದ್ದಾಗ ನರ್ವ್ಗೆ ಬರ್ತಕ್ಕಂಥ ಕಾಯಿಲೆ ಪೋಲಿಯೋ ಕಾಯಿಲೆ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನಿಗೆ ಬರೋಣ. 9th one. ರೈಟ್ ದಿ ಡೆಫಿಷಿಯನ್ಸಿ ಆಫ್ ದಿ ಡಿಸೀಸಸ್. ನೋಡಿರಿ, ಡೆಫಿಷಿಯನ್ಸಿ ಡಿಸೀಸ್ ಕೇಳಿದಾರಲ್ಲಿ
ಈಗ ವಿಟಮಿನ್ ಬಿ ಯ ಡೆಫಿಷಿಯನ್ಸಿ ಡಿಸೀಸಸ್ ಆಫ್ ವಿಟಮಿನ್ B1 ಆರ್ ಬಿ ಅಂದಾಗ ಬೇರೆ ಬೇರೆ ಆಗ್ತದೆ. ವಿಟಮಿನ್ ಎದಿಂದ ಬರೋದು ನೈಟ್ ಬ್ಲೈಂಡ್ನೆಸ್ಟು 15 ಸಹ ಇಲ್ಲಿ ಕೊಡಲಾಗಿದೆ. B1 ಬರ್ತಕ್ಕಂಥದ್ದು ಅಂದರೆ B1 ಅಂದ್ರೆ ಒಂದ, ಬಿ ಅಂದ್ರೆ ಒಂದ, ಅದು ಬೇರೆ ಬೇರೆ. ಡೆಫಿಷಿಯನ್ಸಿ ಡಿಸೀಸಸ್ ಆಫ್ B1 ಆರ್ ಬಿ ಈಸ್ ಬೇರೆ ಬೇರೆ. ಡೆಫಿಷಿಯನ್ಸಿ ಡಿಸೀಸ್ ಆಫ್ B5 ಈಸ್ ಪೆಲಾಗ್ರಾ. ಡೆಫಿಷಿಯನ್ಸಿ ಡಿಸೀಸ್ ಆಫ್ ವಿಟಮಿನ್ ಡಿ ಈಸ್ ರಿಕೆಟ್ಸ್. ನೋಡಿರಿ, ಡೆಫಿಷಿಯನ್ಸಿ ಡಿಸೀಸಸ್ ಆಫ್ ಚೈಲ್ಡ್ಹುಡ್ ಆದಾಗ ಚಿಕ್ಕ ಮಕ್ಕಳಿಗೆ ಬರ್ತಕ್ಕಂಥವ್ರಿಗೆ ರಿಕೆಟ್ಸು. ಡೆಫಿಷಿಯನ್ಸಿ ಡಿಸೀಸಸ್ ಆಫ್ ವಿಟಮಿನ್ ಡಿ ಇನ್ ಅಡಲ್ಟ್ ಅಂತ ಕೊಟ್ರಂದ್ರೆ ಆಸ್ಟಿಯೋಮಲಾಸಿಯಾ ಅಂತ ಬರ್ತದೆ. ಯಾವುದ್ರಿ? ಆಸ್ಟಿಯೋಮಲಾಸಿಯಾ. ಡೆಫಿಷಿಯನ್ಸಿ ಡಿಸೀಸ್ ಆಫ್ ವಿಟಮಿನ್ ಎ ಈಸ್ ನೈಟ್ ಬ್ಲೈಂಡ್ನೆಸ್, ನಿಶಾಂತತೆ ಅಥವಾ ಇರುಳುಗೂಡುತನ ಅಂದರೆ ನೈಟ್ ಬ್ಲೈಂಡ್ನೆಸ್ ಅಂತ ಕರಿತಾರೆ. ಇನ್ನು ಡೆಫಿಷಿಯನ್ಸಿ ಡಿಸೀಸ್ ಆಫ್ ಇನ್ಸುಲಿನ್. ನೋಡಿರಿ, ಇನ್ಸುಲಿನ್ನ ಕೊರತೆಯಿಂದ ಬರ್ತಕ್ಕಂಥ ಕಾಯಿಲೆ ಯಾವುದ್ರಿ? ಡಯಾಬಿಟಿಸ್ ಕಾಯಿಲೆ. ನೀವು 100% ಇದ್ರ ಮೇಲೆ ಒಂದು ಪ್ರಶ್ನೆ ಕೇಳಲಾಗ್ತದೆ. ಅದಕ್ಕೆ ನೀವು ವಿಟಮಿನ್ ಎ, ಬಿ, ಸಿ, ಡಿ, ಇ, ಕೆ ಇವೆಲ್ಲ ಥರದ್ದು ಡೆಫಿಷಿಯನ್ಸಿ ಡಿಸೀಸನ್ನು ನೋಡ್ಕೋಬೇಕಾಗ್ತದೆ. ವಿಟಮಿನ್ ಎದಿಂದ ನೈಟ್ ಬ್ಲೈಂಡ್ನೆಸ್ಟು, ಬಿದಿಂದ ಬೇರೆ ಬೇರೆ, ಸಿದಿಂದ ಸ್ಕರ್ವಿ, ಡಿದಿಂದ ರಿಕೆಟ್ಸ್ ಆರ್ ಆಸ್ಟ್ರಿಯೋಮಲಾಸಿಯಾ, ಇದಿಂದ ಸ್ಟಿರಿಲಿಟಿ, ವಿಟಮಿನ್ ಕೆದಿಂದ ಬ್ಲಡ್ ಬ್ಲೀಡಿಂಗ್. ಈ ರೀತಿ ಅವುಗಳನ್ನು ನೀವು ನೋಟ್ ಮಾಡಿ ಇಟ್ಕೋಬೇಕಾಗ್ತದೆ. ಇನ್ನು ರೈಟ್ ದಿ ನೇಮ್ ಆಫ್ ಡಿಸ್ಕವರೀಸ್ ಆಫ್ ದಿ ಫಾಲೋಯಿಂಗ್. ನೋಡಿರಿ, ಕೆಳಗಿನ ಯಾರ್ಯಾರು ಕಂಡುಹಿಡಿದ್ರು? ಹೂ ಡಿಸ್ಕವರ್ಡ್ ದಿ ಬೈಸಿಕಲನ್ನು ಡಿಸ್ಕವರ್ ಮಾಡಿದಾರೆ ರೀ? ಕೆ ಮ್ಯಾಕ್ಮಿಲನ್. ನೋಡಿ, ಬೈಸಿಕಲನ್ನು ಕೆ ಮ್ಯಾಕ್ಮಿಲನ್ ಅವರು ಕಂಡುಹಿಡಿಬೇಕಾದ್ರೆ ಅವರು ಕೆಲವೊಂದು ಕಚ್ಚಾ ಸಾಮಗ್ರಿಗಳನ್ನು ಯೂಸ್ ಮಾಡಿ ಒಂದು ಬೈಸಿಕಲನ್ನು ಕಂಡುಹಿಡಿತಾರೆ. ಅದು ಡೈನಮೋ ಮೂಲಕ ಚಲಿಸಬೇಕು, ಯಾಂತ್ರಿಕ ಶಕ್ತಿ ಮೂಲಕ ಚಲಿಸಬೇಕು ಅನ್ನೋ ದೃಷ್ಟಿಯಿಂದ ಮಾಡಿ. ಇನ್ನು ಟಿವಿಯನ್ನು ಕಂಡುಹಿಡಿದರು, ಟೆಲಿವಿಷನ್. ಹೂ ಡಿಸ್ಕವರ್ಡ್ ದಿ ಟೆಲಿವಿಷನ್? ಟಿವಿಯನ್ನು ಕಂಡುಹಿಡಿದರು ಜಾನ್ ಲಾಗಿ ವೇಡ್ ಅಂತ ಕರೀತು ಪೂರ್ತಿ ಹೆಸರು, ಅಥವಾ JL ವೇಡ್ ಅಂತ ಕರೀತು. JL ವೇಡ್ ಅವರು ಟಿವಿಯನ್ನು ಮೊದಲ ಬಾರಿ ಕಂಡುಹಿಡಿತಾರೆ. ಇನ್ನು ಹೂ ಡಿಸ್ಕವರ್ಡ್ ದಿ ರೇಡಿಯೋ? ನೋಡಿ, ನಿಜವಾಗಿ ರೇಡಿಯೋ ಕಂಡುಹಿಡಿದವರು ಮಾರ್ಕೋನಿ. ನೋಡಿ, ಯಾವುದೇ ಒಂದು ಕಂಡುಹಿಡಿದ ನಂತರ ಅವ್ರು ತಮ್ಮ ಹೆಸರಿಗೆ ನೋಂದಣಿ ಮಾಡ್ಕೋಬೇಕಾದ್ರೆ ಪೇಟೆಂಟ್ ಅಂತ ಮಾಡ್ಕೋತಾರೆ. ಇದಕ್ಕಿಂತ ಪೂರ್ವದಲ್ಲಿ ನಮ್ಮ ಭಾರತ ದೇಶದವರು ಸುಭಾಷ್ ಮುಖ್ಯೋಪಾಧ್ಯಾಯರು ರೇಡಿಯೋ ತಂತ್ರಜ್ಞಾನವನ್ನು ಅಳವಡಿಸಿ ಕಂಡುಹಿಡಿದಿದ್ರು. ಆದರೆ ಅವರು ಪೇಟೆಂಟ್ ಮಾಡಿಕೊಳ್ಳಲಿಲ್ಲ. ಅದಕ್ಕೆ ಅದನ್ನು ಮಾರ್ಕೋನಿರೋರು ಏನು ಮಾಡ್ತಾರೆ? ತಮ್ಮ ಹೆಸರಿಗೆ ನೋಂದಣಿ ಮಾಡ್ಕೋತಾರೆ. ಅದಕ್ಕೆ ಹೂ ಡಿಸ್ಕವರ್ಡ್ ದಿ ರೇಡಿಯೋ ಅವರು ಮಾರ್ಕೋನಿ. ನೆಕ್ಸ್ಟು ಡೈನಮೋ ಡಿಸ್ಕವರ್ ಮಾಡಿದರು. ಹೂ ಡಿಸ್ಕವರ್ಡ್ ದಿ ಡೈನಮೋವನ್ನು ಕಂಡುಹಿಡಿದವರು ಯಾರು? ಮೈಕಲ್ ಫ್ಯಾರಡೆರವರು ಡೈನಮೋವನ್ನು ಕಂಡುಹಿಡ್ತಾರೆ. ಅದೇ ರೀತಿಯಾಗಿ ಹೂ ಡಿಸ್ಕವರ್ಡ್ ದಿ ಟೆಲಿಫೋನನ್ನು ಕಂಡುಹಿಡಿದವರು ಯಾರಂದ್ರೆ ಅಲೆಕ್ಸಾಂಡರ್ ಗ್ರಾಹಂ ಬೆಲ್. ಟೆಲಿಫೋನನ್ನು ಕಂಡುಹಿಡಿದವ್ರಿ ಅಲೆಕ್ಸಾಂಡರ್ ಗ್ರಾಹಂ ಬೆಲ್ ರವರು ಟೆಲಿಫೋನನ್ನು ಕಂಡುಹಿಡಿತಾರೆ. ಇಷ್ಟು 100 ಇಂಪಾರ್ಟೆಂಟ್ ಜನರಲ್ ಸೈನ್ಸ್ ಕ್ವೆಶನ್ಸ್ ಅದಾವ್ರು. ಇವುಗಳ ಬಗ್ಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಒನ್ ಆ್ಯಂಡ್ ಆಲ್.